ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋಲು ಕೂಡ ರಜತ್ ಅವರು ಫೈಟ್ ಮಾಡ್ತಾ ಇದ್ದಾರೆ. ಯಾರ ಜೊತೆ ಅಂತಂದ್ರೆ ಅಶ್ವಿನಿ ಗೌಡ ಅವ್ರ ಜೊತೆ. ಅಶ್ವಿನಿ ಗೌಡ ಅವರು ಕೂಡ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ. ಏನಾಯ್ತು ಎತ್ತಕತೆ ಅಂತ ಈ ಪ್ರೋಮೋದಲ್ಲಿ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಮಕ್ಕ ಈ ಪ್ರೋಮೋ ಅಂತ ನೋಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕಿರಿಕ್ ಬರುತ್ತೆ ಅಂತ ಅನ್ಕೊಂಡಿದೆ, ಬ್ಯಾಂಗ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಐ ಥಿಂಕ್ ಇಲ್ಲಿ ಇಬ್ರು ಕೂಡ ಹದ್ಮೀರಿ ಮಾತಾಡ್ತಾ ಇದಾರೆ ಅಂತ ಅನಿಸ್ತದೆ. ಸೊ ಒಂದು ಕಡೆ ಅಶ್ವಿನಿ ಮ್ಯಾಮ್ ಅವರು ರಜತ್ ಅವ್ರಿಗೆ ನೀನು ಗಂಡ್ಸಲ್ವಾ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಎರಡನೇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಳ್ಳಬೇಕಾದ್ರೆ ಏಯ್ ಕಚಡ ಅಂತ ಬರುತ್ತೆ, ಅದಕ್ಕೆ ರಿಟರ್ನ್ ತಿರುಕೊಂಡು ರಜತ್ ಅಂತೂ ಏಯ್ ಕಚಡ ನೀನು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಇಲ್ಲಿ ಕಚಡ ಅಂತ ಬಂದಾಗ ಮತ್ತೆ ರಿಟರ್ನ್ ಈ ಕಡೆ ಬರುವಂತದ್ದು ಏನು ಪಾಸಿಬಿಲಿಟಿ ಅದು ಇದೇ ಇರುತ್ತೆ. ಅದು ಆಕ್ಚುಲಿ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ರಜತ್ ಅವರು ಅಶ್ವಿನಿ ಮೇಡಮ್ ಅವ್ರಿಗೆ ಹೇಳ್ತಾ ಇರ್ತಾರೆ, ನೀವು ಟೀಗಾಂಚಲಿ ಅನ್ನೋ ಒಂದು ಪದಕ್ಕೆ ನೀವು ಸ್ಟ್ಯಾಂಡೇ ತಗೊಳ್ಳಿಲ್ಲ. ಅದೇ ಏನಾದ್ರು ರಘು ಅವರು ಮಾತ್ರ ಅದು ತೆವಲು ಅನ್ನೋ ಒಂದು ಪರ್ಡಿಗೆ ಬಂದಿದ ತಕ್ಷಣ ದ್ರವಂತ್ ಕೇಳಿದ ತಕ್ಷಣ ನೀವು ಸ್ಟ್ಯಾಂಡ್ ತಗೊಳಕ್ ಬಂದ್ರಿ, ಯಾಕೆ ತಗೊಳ್ಳಿಲ್ಲ ಆ ಟೈಮಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ರಿಟರ್ನ್ ತಿರ್ಕೊಂಡು ಅಶ್ವಿನಿ ಮ್ಯಾಮ್ ಅವರು ಹೇಳ್ತಾರೆ, ಅಲ್ವಾ ನಾನು ಟೀಗಾಂಚಲಿ ಅಂತ ತಗೊಂಡಾಗ ನೀವೇ ತಾನೇ ಹೇಳಿದ್ದು ನಾನು ಗಂಡಸ ಜೊತೆ ಗುದ್ದಾಡ್ತೀನಿ ಅಂತ, ನೀವು ಗಂಡಸಲ್ವಾ, ಯಾಕೆ ಅಲ್ಲಿ ಬರ್ಲಿಲ್ಲ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಅವರು ಮತ್ತೆ ರಿಟರ್ನ್ ತಕ್ಕಾರ ಕೊಡ್ತಾರೆ. ಅಲ್ಲಿ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ, ಕಟ್ ಮಾಡಿದ್ರೆ ಇಂಟ್ರೆಸ್ಟಿಂಗ್. ಒಳ್ಳೆ ರಜತ್ ಮಾತ್ರ ಒಳ್ಳೊಳ್ಳೆ ಕೌಂಟರ್ಗಳು ಕೊಡ್ತಾರೆ. ಈ ಕಡೆ ಅಶ್ವಿನಿ ಮ್ಯಾಮ್ ಅವರು ಅದೊಂದು ಪದ ಯೂಸ್ ಮಾಡಬಾರ್ದಾಗಿತ್ತು, ಗಂಡಸಲ್ವಾ ನೀವು ಅಂತ. ಯಾಕಂದ್ರೆ ಗಂಡಸರ ಜೊತೆ ಗುದ್ದಾಡ್ತಾ ಇದ್ದಲ್ವಾ, ನೀವ್ ಯಾಕೆ ಅಲ್ಲಿ ಬಂದು ಮಾತಾಡ್ಲಿಲ್ಲ ಅಂತ ಕೇಳ್ಬೋದಾಗಿತ್ತು. ಒಂದು ಪದಗಳು ಅಷ್ಟೇ ಮಾತಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಪದಗಳನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಧ್ರುವಂತ್ ಅವ್ರು ಏನ್ ಮಾಡ್ತಾರೆ, ಅಶ್ವಿನಿ ನಮ್ಮ ರಜತ್ ಅವ್ರು ಏನ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುವಂತ ರೀತಿ ಮಾತ್ರ ಜೋರಾಗಿ ಲಾಸ್ಟ್ ಸೀಸನ್ ಅಶ್ವಿನಿ ರೈತ ಕುಂದಾಪುರದಲ್ಲಿ ಇಡ್ತಾರೆ ಗೊತ್ತಾ, ಆ ತರನೇ ಬ್ಯಾಂಗ್ ಅಂತ ತಳ್ತಾರೆ. ಏನೋ ಬೆನ್ನಿಗೆ ಜಾಸ್ತಿ ನೋವಾಯ್ತನೋ ಬಿದ್ದ ಮೇಲೆ ಈ ಕಚಡ ಅಂತ ಬೈತಾರೆ. ಸೊ ದಟ್ ಅಲ್ಲಿ ಇವರು ಕೂಡ ರೊಚ್ಚಿಗೆ ಮತ್ತೆ ಕಚಡ ಅಂತ ಬೈತಾರೆ. ಆಕ್ಚುಲಿ ಇದು ಟೀಗಾಂಚಲಿ ಅಂತ ಅಂದಿದ್ದು ಎಲ್ಲಿ ಅಂತಂದ್ರೆ ಧ್ರುವಂತ್ ಅವರು ಧನುಷ್ ಅವ್ರಿಗೆ ಬೈದಿರ್ತಾರಲ್ಲ, ಆ ಒಂದು ಇದನ್ನ ಇಟ್ಕೊಂಡು ಅವಾಗ ಟೀಗಾಂಚಲಿ ಅಂತ ಧ್ರುವಂತ್ ಅವ್ರು ಅಂದಾಗ ನೀವು ಸ್ಟ್ಯಾಂಡ್ ತಗೊಳ್ಳಿಲ್ಲ. ಮ್ಯೂಟೆಂಟ್ ರಘು ಅವ್ರು ಮಾತ್ರ ನಿಮ್ಗೆ ಏನೋ ಅಂತಾರೆ, ಅದಕ್ಕೋಸ್ಕರ ನನಗೆ ರೆಸ್ಪೆಕ್ಟ್ ಕೊಡಬೇಕು, ಅದನ್ನ ಕೊಡಬೇಕು. ಅಲ್ಲ, ಮ್ಯೂಟೆಂಟ್ ರಘು ಬಂದ್ಬಿಟ್ಟು ಧ್ರುವಂತ್ಗೆ ಹೇಳೋದು ಟೀಗಾಂಚಲಿನ ನನಗೆ ಅಂತ ಹೇಳಿದಾಗ ಆ ಟೈಮಲ್ಲಿ ಯಾಕೆ ಕರೆಕ್ಟ್ ಆಗಿ ಮಾತಾಡಿ ಪದ ಬಳಕೆ ಯೂಸ್ ಮಾಡಿ ಅಂತ ಹೇಳಿ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಅಲ್ಲಿ ಇರೋ ರಜತ್ ಅವ್ರದ್ದು ವಾದ ಆಗಿರುತ್ತೆ. ವ್ಯಾಲಿಡ್ ಅಂತ ಅನಿಸ್ತು. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಸ್ಟ್ಯಾಂಡ್ ತಗೊಳ್ಬೇಕು, ನೀವು ಬರೀ ಕೆಲವೊಂದ್ಸತಿ ಮಾತ್ರ ಯಾಕೆ ಸ್ಟ್ಯಾಂಡ್ ತಗೊಳಕ್ ಬರ್ತಾ ಇದ್ದೀರಾ, ಅದು ನಿಮ್ಗೆ ಯಾರು ಇಷ್ಟನೋ ಅವ್ರ ಮಾತ್ರ ನೀವು ಸ್ಟ್ಯಾಂಡ್ ತಗೊಳ್ತಾ ಇದ್ದೀರಾ, ಯಾರು ಇಷ್ಟ ಆಗಲ್ಲೋ ಅವ್ರ ಜೊತೆ ನೀವು ಸ್ಟ್ಯಾಂಡ್ ತಗೊಳ್ತಲ್ಲ. ಬಟ್ ಎನಿವೇಸ್ ಅದು ಅಂಡ್ ಅದೇ ನನಗೆ ಅವ್ರವ್ರ ತೂಕ ಇದಾಗಿರುತ್ತೆ. ಸ್ಟ್ರಾಟಜಿ ಇಲ್ಲಿ ಏನಪ್ಪಾ ಆಗಿರೋದು ಅಂತಂದ್ರೆ ಇಲ್ಲಿ ಆಕ್ಚುಲಿ ಅಶ್ವಿನಿ ಮ್ಯಾಮ್ ಅವರು ತಳ್ಳಿದಾಗ ಹೌದು ಇವ್ರು ಆ ತರ ತಳ್ಳಬಾರ್ದಾಗಿತ್ತು, ತಪ್ಪು ಆಕ್ಚುಲಿ ಇವ್ರದ್ದು ಇತ್ತು, ಜೋರಾಗಿ ತಳ್ಳಿದ್ದಾರೆ. ಆಕ್ಚುಲಿ ಅದು ಸ್ವಿಮ್ಮಿಂಗ್ ಪೂಲ್ ಇರೋದು ಟಾಸ್ಕ್ ಇರೋದೇ ಆತರ ಅವ್ರು ಕೊಟ್ಟಿರೋದೇ ನಾಮಿನೇಷನ್. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವ್ರು ಈ ತರ ಯಾಕೆ ನಾಮಿನೇಷನ್ ಬಾಯಲ್ಲಿ ಹೇಳಿದ್ರೆ ಸಾಕಾಗ್ತಿತ್ತು, ಅದೇನು ತಳ್ಳಿ ಗಿಳ್ಳಿ ಅವೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಐ ಥಿಂಕ್ ಇವ್ರು ಜೋರಾಗೆ ತಳ್ತಾರೆ. ಜೋರಾಗಿ ತಳ್ಳಿದಾಗ ಇಡಿಯಟ್ ಅಂತ ಹೇಳ್ಬಿಟ್ಟಿದ್ರೆ ಆಗೋಗ್ತಿದ್ದೇನೋ, ಅದಕ್ಕೂ ಬರ್ತಿದ್ರಪ್ಪ. ರಜತ್ ಮಾತ್ರ ಕಾಯ್ತಾ ಇದಾರೆ. ಸೊ ಏನಾದ್ರು ಸ್ವಲ್ಪ ಸ್ಪಾರ್ಕ್ ಸಿಕ್ಲಿ ಸಾಕು ರೊಚ್ಚಿಗೆ. ಯಾಕಂದ್ರೆ ಲಾಸ್ಟ್ ವೀಕ್ ಸುಮ್ಮನೆ ಇದ್ರು, ನಾನೇನು ಎಲ್ಲರೂ ಅರ್ಥ ಮಾಡ್ಕೊಳಕ್ ಸುಮ್ಮನೆ ಇದ್ರು. ಸುದೀಪ್ ಸರ್ ಹೇಳೋದ್ಮೇಲಂತೂ ರಜತ್ ನಿಮ್ನ ಕರ್ಸಿರೋದು ಯಾಕೆ ಅಂತ ಅದಕ್ಕೆ ಅಂದಾಗಿದ್ದ ರಜತ್ ಅವರಂತೂ ಫುಲ್ ಬೆಂಕಿ ಫೈರ್ ಅಲ್ಲ ವೈಲ್ಡ್ ಫೈರ್ ಆಗಿದ್ದಾರೆ. ಈಗ ಅಶ್ವಿನಿ ಮ್ಯಾಮ್ ಅವರು ಅಷ್ಟೇ ವೈಲ್ಡ್ ಫೈರ್ ಅಲ್ಲ, ನಾನು ಬೀಸ್ಟ್ ಫೈರ್ ಆಗ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಗೈಸ್ ಎಪಿಸೋಡ್ ನಾನು ಹೇಳ್ದೆ ತಾನೆ ನಿನ್ನೆ, ನಿಮ್ಮ ಪದೇ ಹೇಳ್ತಿದ್ದೆ, ಎಪಿಸೋಡ್ ಈ ವಾರ ಮಾತ್ರ ಬೆಂಕಿ ಆಗಿರುತ್ತೆ. ಇವಾಗ ಗೇಮ್ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಳ್ತಾ ಇದಾರೆ, ಎಲ್ಲರೂ ಕೂಡ ರೈಸ್ ಅಪ್ ಆಗ್ತಾ ಇದಾರೆ. ಅಂಡ್ ಎಸ್ಪೆಷಲಿ ಈ ಒಂದು ಮ್ಯಾಟರ್ ಮೇ ಬಿ ವೀಕೆಂಡ್ ಅಲ್ಲಿ ಲೈಕ್ ಅದು ಡಿಸ್ಕಷನ್ ಆಗುತ್ತೆ. ಮತ್ತೆ ಪದ ಬಳಕೆ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಅಶ್ವಿನಿ ಮ್ಯಾಮ್ ಅವ್ರಿಗೆ ಹೌದು ರೆಸ್ಪೆಕ್ಟ್ ಇದೆ, ನಾನು ಇಲ್ಲ ಅಂತ ಹೇಳ್ತಲ್ಲ, ಬಟ್ ಮಾತಾಡೋ ಟೈಮಲ್ಲಿ ಕಚಡ ಅಂತೆಲ್ಲ ಮಾತಾಡೋದು ಸ್ವಲ್ಪ ತಪ್ಪಾಗುತ್ತೆ. ಅದು ಕೂಡ ತಪ್ಪಾಗುತ್ತೆ. ಒಂದ್ ಕಡೆ ಹುಡುಗಂಗೆ ಗಂಡ್ಸ ಅಂತಂದ್ರೆ ಲೈಕ್ ಸರಿ ಕಾಣಲ್ಲ. ಅದೇ ಇವ್ರಿಗೆ ಹೆಂಗೆ ಹೆಂಗ್ಸ ಅಂತ ಒಂದು ಸ್ವಲ್ಪ ಏನಪ್ಪ ಪರ್ಟಿಕ್ಯುಲರ್ ಅಂತ ಕೋಪ ಬರುತ್ತೆ, ಅದೇ ರೀತಿ ಗಂಡ್ಸ ಅಂತ ಹೇಳೋದು ಕೂಡ ಕೋಪ ಬರುತ್ತೆ. ಬೇರೆ ಏನಾರ ಪದ ಯೂಸ್ ಮಾಡ್ಬೋದಾಗಿತ್ತು, ಆ ಟೈಮಲ್ಲಿ ಸ್ವಲ್ಪ ಸರಿ ಅಂತ ಹೇಳ್ಬೋದಾಗಿತ್ತು. ಬಟ್ ಸ್ಟಿಲ್ ಇಲ್ಲಿ ಇನ್ನೊಂದು ಯೋಚನೆ ಮಾಡ್ಬೇಕಾಗಿದೆ ಅಂದ್ರೆ ಈ ಪ್ರೋಮೋದಲ್ಲಿ ಲೈಕ್ ಏನೋ ಕ್ಲಾರಿಟಿ ಸಿಗ್ತಾರೆ. ಯಾಕಂದ್ರೆ ಗಂಡ್ಸ ಅನ್ನೋದಕ್ಕಿಂತ ಮುಂಚೆ ಇವ್ರೇನಾದ್ರು ಹೇಳಿರ್ಬೋದಲ್ಲ. ಹೌದು, ಕಾದ್ ನೋಡ್ಬೇಕಾಗಿದೆ, ಎಪಿಸೋಡ್ ಕಾದ್ ನೋಡ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ರಕ್ಷಿತ್ ಇವರು ರಜತ್ ಅವ್ರು ಏನಾದ್ರು ಬೇರೆ ಏನಾರು ಹೇಳಿದ್ದು ಅದಕ್ಕೆ ಇವ್ರು ಗಂಡ್ಸ ಅಂತಂದಿದ್ರೆ, ಇಲ್ಲ ಅವ್ರು ಏನಾದ್ರು ಲೈಕ್ ಕೆಟ್ಟದಾಗ ಬೇರೆ ಏನೋ ಹೇಳಿರ್ಬೋದಲ್ಲ, ಅದಕ್ಕೆ ಗಂಡ್ಸ ಅಂತಂದಿರ್ಬೋದಾಗಿ. ಪ್ರೋಮೋ ಮತ್ತೆ ಎಡಿಟಿಂಗ್ ಟೀಮ್ ನಂಬಕ್ಕಾಗಲ್ಲ, ಏನಕ್ಕೆ ಮ್ಯಾಚ್ ಮಾಡಕ್ಕೆ. ಬಟ್ ಇಲ್ಲಿ ಮೇಲ್ ನೋಡಿ ಪ್ರೋಮೋ ನೋಡಿ ಜಡ್ಜ್ ಮಾಡ್ತಾ ಇದ್ವಿ ಅಷ್ಟೇ. ಲೈಕ್ ನೀವು ಪ್ರೋಮೋ ನೋಡೋದು ನಿಮ್ಗೆ ಅನ್ಸುತ್ತೆ ಈ ಪ್ರೋಮೋದಲ್ಲಿ ಯಾರು ತಪ್ಪಿದೆ? ಒಂದು ರಜತ್ ಅವ್ರ ಆತರ ತಳ್ಳಬಾರ್ದಾಗಿತ್ತ, ಆ ತಳ್ಳಿದಿಂದಾನೇ ಈ ಒಂದು ಜಗಳ ಸ್ಟಾರ್ಟ್ ಆಗಿತ್ತ, ಇಲ್ಲಾಂದ್ರೆ ಅಶ್ವಿನಿ ಮ್ಯಾಮ್ ಅವರೇ ಮಾತಿನ ಬರದಲ್ಲಿ ಆತರ ಮಾತಾಡಿ ತಪ್ಪಿತ್ತ? ನೀವು ಕಮೆಂಟ್ ಮಾಡಿ ತಿಳಿಸಿ. ಒಟ್ನಲ್ಲಿ ನಾನು ಹೇಳ್ತಾ ಇದೀನಿ ಗೈಸ್, ಬೆಂಕಿ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಅಂತೂ. ಲೈವ್ ಜಾಯ್ನ್ ಆಗುವ ಮಹಾಕಾಳ್ ವರ್ಸಸ್ ಅಯ್ಯೋ ಭಗವಂತನೇ, ಸ್ಟ್ಯಾಂಡ್ ವರ್ಸಸ್ ಸ್ಟ್ಯಾಂಡ್ ಅಂದ್ರೆ ಯಾರು ಸ್ಟ್ಯಾಂಡ್ ತಗೊಂತ ಅಶ್ವಿನಿ ಮ್ಯಾಮ್ ವರ್ಸಸ್ ಈ ಕಡೆ ಮತ್ತೆ ಅಯ್ಯೋ ಭಗವಂತೆ. ಸೊ ಇವರಿಬ್ರು ಒಂದು ಜುಗಲ್ ಬಂದಿಗೆ. ಸೊ ನಿಮ್ಮ ಒಂದು ಪ್ರತಿಕ್ರಿಯೆ ಏನು ಕಮೆಂಟ್ ಮಾಡಿ, ಓಕೆನಾ? ಕ್ರೇಜಿ ಆಗಿರುತ್ತೆ. ಸೊ ನಿನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಅದೇ ಈ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಐ ಥಿಂಕ್ ಇವತ್ತು ಮೇ ಬಿ ಅದು ಎಷ್ಟೊತ್ತರೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ಯಾರೇ ನಾಮಿನೇಟ್ ಆಗ್ತಾರೆ ಅದು ಕೂಡ ಕಾದ್ ನೋಡ್ಬೇಕಾಗುತ್ತೆ.
ಸೊ ಐ ಥಿಂಕ್ ರಜತ್ ಅವರು ದ್ವೇಷ ತೀರಿಸ್ಕೊಂಡ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಅವ್ರನ್ನ ಆಚೆ ಇಡ್ತಾರೆ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಚೈತ್ರ ಕುಂದಾಪುರ ಅವರು ರಜತ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗಿರುತ್ತೆ. ಅಂಡ್ ರಜತ್ ಅವ್ರಿಗೆ ಅಂದ್ರೆ ಚೈತ್ರ ಕುಂದಾಪುರ ಕೊಂಡ್ರೆ ರಜತ್ ಆಗ್ತಾರಲ್ಲ, ಮೇ ಬಿ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಎಕ್ಸ್ ಕಂಟೆಸ್ಟೆಂಟ್ ನ ಕರ್ಸಿದ್ದೆ ಇವ್ರನ್ನ ಸ್ವಲ್ಪ ಫೈರ್ ಅಪ್ ಮಾಡೋದಕ್ಕೋಸ್ಕರ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಎಲ್ಲ ಸುಮ್ಮನೆ ಇದ್ದವರು ಅಶ್ವಿನಿ ಮ್ಯಾಮ್ ಅವರು ಸಡನ್ ಆಗಿ ಅದು ಯಾಕೆ ಅಷ್ಟು ಎಕ್ಸ್ಪ್ಲೋಡ್ ಆದ್ರು, ಏನಕ್ಕೆ ಅವಶ್ಯಕತೆ ಇಲ್ಲ, ಪದ ಬಳಕೆನೂ ಕೂಡ ಅವಶ್ಯಕತೆ ಇಲ್ಲ, ಕಚಡ ಅಂತ ಹೇಳೋದು. ಐ ಥಿಂಕ್ ಮೇ ಬಿ ಅಲ್ಲಿಂದ ಟ್ರಿಗರ್ ಆಗುತ್ತೆ ಗೈಸ್. ತುಂಬಾ ಸೀರಿಯಸ್ ಆಗುತ್ತೆ. 3.0 ಬರ್ತಾ ಇದೆ, 2.0 ಅದು ಸೈಲೆಂಟ್ ಆಗಿ 3.0 ಬರ್ತಾ ಇದೆ, ಇನ್ನೂ ವೈಲ್ಡ್ ಫೈರ್ ತರ. ಸೊ ಹೆಂಗಿರುತ್ತೆ ನೋಡುವಾಗ ಗೈಸ್. ಆಕ್ಚುಲಿ ಆಮೇಲೆ ಈಗ ಬೆಳಿಗ್ಗೆ ಪ್ರಮೋದಲ್ಲೂ ಅಷ್ಟೇ ಕ್ರೇಜಿ ಆಗಿದೆ. ಈ ಕಡೆ ಹೋಗ್ಬಿಟ್ಟು ಹೊಡಿಯೋ ತರನೇ ಹೋಗ್ತಾರೆ. ಬಟ್ ಹೊಡೆದ್ರೆ ಟಚ್ ಆಯ್ತು ಅಂತಂದ್ರೆ ಎಲಿಮಿನೇಟ್ ಫಿಕ್ಸ್ ಆಗ್ತಾರೆ ಯಾರಾದ್ರೂ ಅಷ್ಟೇ. ಇಬ್ಬರಲ್ಲಿ ಒಬ್ರು ಕೋಪ ಕಳ್ಕೊಂಡು ಐ ಥಿಂಕ್ ಇಲ್ಲಿ ಧ್ರುವಂತವರು ಇರಬೇಕು, ರಜತ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು. ಹೊಡಿಯೋದೆಲ್ಲ ಬೇಡ. ಐ ಥಿಂಕ್ ಏನಾಗುತ್ತೆ ಅಂತಂದ್ರೆ ದ್ವೇಷ ಸಾಧಿಸಿದೆ, ಬಟ್ ಹಾಗಂತ ಕಂಪ್ಲೀಟ್ ಹೊಡಿಯೋ ಥರ ಎಲ್ಲ ಬೇಡ. ಒಂದು ಶೋನ ಎಥಿಕ್ಸ್ನ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಐ ಥಿಂಕ್ ಇವರು ಬೆಂಕಿ ಹಚ್ಚಬೇಕು, ಹಚ್ಚಲಿ, ಬೇಜಾರಿಲ್ಲ. ಬಟ್ ಹಾಗಂತ ತುಂಬ ಮಿತಿ ಮೀರಬಾರ್ದು. ಐ ಥಿಂಕ್ ಪದ ಬಳಕೆಯಲ್ಲೂ ಕೂಡ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನಿಮ್ಗೆ ಅನಿಸ್ತೇ ಗೈಸ್, ಧ್ರುವಂತವರು ಕಂಟ್ರೋಲ್ ಮಾಡ್ಕೊಳ್ತಾರೆ ಕೋಪನ, ರಜತ್ ಅವ್ರು ಕಂಟ್ರೋಲ್ ಮಾಡ್ಕೊಳ್ತಾರೆ, ಇಲ್ಲ ಅಶ್ವಿನಿ ಮೇಡಮ್ ಅವರೇ ಹೋಗಿ ಹೊಡೆದು ಕೋಪ ಕಂಟ್ರೋಲ್ ಲೈಕ್ ಹೊಡೆದ್ರು ಹೊಡ್ಬಿಡ್ತಾನೆ, ಹೇಳಕ್ಕಾಗಲ್ಲಪ್ಪ ಕೋಪ ಬಂದಾಗ ಅವ್ರು ಆಕ್ಚುಲಿ ಇಲ್ಲಂದ್ರೆ ಶೋ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಈ ಒಂದು ಪ್ರೊಮೋದಲ್ಲಿ ಧ್ರುವಂತ್ ಅವರು ಆಲ್ರೆಡಿ ನಾಮಿನೇಟ್ ಮಾಡಿ ಇವರೇ ಮಾಡಿರ್ತಾರೆ ಅನ್ಸುತ್ತೆ ರಜತ್ ಅವರು. ಯಾಕಂದ್ರೆ ರಜತ್ ಅವ್ರಿಗೆ ನೀವು ಅಬ್ಸರ್ವ್ ಮಾಡ್ತಾ ಇರಂಗಿದ್ರೆ ಈ ಒಂದು ಟೊಪ್ಪಿ 4 ಜನನ ನಾಮಿನೇಟ್ ಮಾಡುವಂತ ಒಂದು ಇದನ್ನ ಚೈತ್ರ ಅವರು ಕೊಟ್ಟಿರ್ತಾರೆ. ಸೊ ದಟ್ ಅದು ಕೂಡ ಲೈಕ್ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಧ್ರುವಂತ್ ಅವ್ರು ಬಿದ್ದಿರ್ತಾರೆ, ಮೆಕ ಅಂತ ನೋಡ್ತಾ ಕೂತಿದ್ದಾರೆ ಪಾಪ. ಅವ್ರ ಮುಖ ನೋಡಕ್ಕಾಯ್ತಲ್ಲ ಇದರಲ್ಲಿ ಪ್ರೊಮೋದಲ್ಲಿ. ಅಂಡ್ ಆಕ್ಚುಲಿ ಈ ಪ್ರೊಮೋದ ಇನ್ನೊಂದು ಅಬ್ಸರ್ವ್ ಮಾಡಬೇಕಂದ್ರೆ ಮ್ಯೂಟೆಂಟ್ ಅವ್ರಿಗೆ ಒಂದು ಅಂದ್ರೆ ನಾಮಿನೇಷನ್ ಮಾಡುವಂತ ಒಂದು ಅವಕಾಶನ ಚೈತ್ರ ಕೊಟ್ಟಿರ್ತಾರೆ, ಅದು ಕೂಡ ತೋರಿಸಿದ್ರೆ. ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಇನ್ನ ಇಬ್ರು ಯಾರು ರಜತ್ ಅವ್ರು ನಾಮಿನೇಟ್ ಮಾಡಬೇಕು? ಆಲ್ರೆಡಿ ಎರಡು ಗೊತ್ತಾಗಿದೆ, ಒಂದು ಅಶ್ವಿನಿ ಅವರು ಅಂಡ್ ಈ ಕಡೆ ಧ್ರುವಂತ್ ಅವರು. ಅಂಡ್ ಇನ್ನಿಬ್ರು ಯಾರನ್ನ ನಾಮಿನೇಟ್ ಮಾಡ್ತಾರೆ? ಸೊ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಅಂಡ್ ಈ ಕಡೆ ಅದೇ ಒಬ್ರು ನಿನ್ನೆ ಮಾಲು ಮಾಡಿದ್ರಲ್ಲ ಆಕ್ಚುಲಿ ಲಾಸ್ಟ್ ಅಲ್ಲಿ, ಅದು ಧ್ರುವ ಸಾರಿ ಯಾರು ನಮ್ದು ಯಾರಪ್ಪ ಅದು ರಘು ಅವರು ನಮ್ಮ ಇವ್ರನ್ನ ಮಾಡ್ತಾರೆ, ಧ್ರುವ ಅಂತ ಮಾಡ್ತಾರೆ. ಬಿಕಾಸ್ ಒಂದೇ ರೀಸನ್ ಏನಂತಂದ್ರೆ ಆಕ್ಚುಲಿ ಅವರ ಬಿಹೇವಿಯರ್ ಅಂತ ಹೇಳ್ತಾ ಇದಾರೆ. ಐ ಥಿಂಕ್ ಬಿಹೇವಿಯರ್ ಅವ್ರ ಇಷ್ಟ, ಅವ್ರ ಸ್ಟ್ರಾಟಜಿ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಎಲ್ಲರಿಗೂ ಕೂಡ ಅವ್ರದೇ ಆದಂತ ಒಂದು ಸ್ಟ್ರಾಟಜಿಗಳಿರುತ್ತೆ, ಅವ್ರದೇ ಒಂದು ಬಿಹೇವಿಯರ್ ಇರುತ್ತೆ. ಗಿಲ್ಲಿ ಒಂಥರ ಕಾಮಿಡಿ ಮಾಡ್ಕೊಂಡು ನಾಮಿನೇಷನ್ ಮಾಡೋದು, ರಘು ಅವರು ತುಂಬಾ ಸೀರಿಯಸ್ನೆಸ್ ಅಲ್ಲಿ ಇದು ಮಾಡ್ತಾರೆ. ಹಾಗಂತ ತಪ್ಪು ಅಂತ ಹೇಳಕ್ಕಾಗಲ್ಲ. ಧ್ರುವಂತ ಅವ್ರದ್ದು ಅದು ಸ್ಟ್ರಾಟಜಿ ಆಗಿರ್ಬೋದಲ್ವ, ಯಾಕೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾರ? ಇವರಿಗೆ ಏನಂತಂದ್ರೆ ಕೋಪ ಬಂದಾಗ ಹೌದು ಅವರೊಂದು ಎಕ್ಸಾಕ್ಟ್ ಒಂದು ಪಾಯಿಂಟ್ ಇರುತ್ತೆ, ಅವ್ರನ್ನ ಕೋಪ ಬರ್ಸೋ. ಈಗ ಗಿಲ್ಲಿ ಸ್ಟ್ರಾಟಜಿನ ಮೇ ಬಿ ಇವ್ರು ಫಾಲೋ ಮಾಡ್ತಾ ಇರ್ಬೋದು. ಗಿಲ್ಲಿನೂ ಕೂಡ ಕೆಲವೊಂದ್ಸತಿ ಡ್ಯಾನ್ಸ್ ಆಡ್ಕೊಂಡು ಮಾಡ್ತಾರೆ, ರಕ್ಷಿತಾನು ಕೂಡ ನೀವು ಕೆಲವೊಂದ್ಸತಿ ಡ್ಯಾನ್ಸ್ ಆಡ್ಕೊಂಡು ನಾಮಿನೇಟ್ ಕೂಡ ಮಾಡಿರೋದು ನಾವು ನೋಡಿದ್ವಿ. ಫಸ್ಟ್ ಟೈಮ್ ಗೈಸ್ ಆಕ್ಚುಲಿ ಗಿಲ್ಲಿ ಇಲ್ದೇನೆ ಒಂದು ಪ್ರೊಮೋ ಬಿಟ್ಟಿರೋದು. ಆಕ್ಚುಲಿ ಬೆಳಿಗ್ಗೆ ಒಂದು ಪ್ರೊಮೋದಲ್ಲಿ ಆಡ್ ಆನ್ ಮಾಡಿದ್ದಾರೆ, ಬಟ್ ಅಂದ್ರೆ ಮೇನ್ ಅಟ್ರಾಕ್ಷನ್ ಗಿಲ್ಲಿ ಇವ್ರು ರಜತ್ ಮತ್ತೆ ಧ್ರುವಂತ್ ಅವ್ರು ಬೆಳಿಗ್ಗೆ ಪ್ರೊಮೋ. ಇದು ಮಾತ್ರ ಬೆಂಕಿ ಗೈಸ್ ಆಕ್ಚುಲಿ ಪ್ರೊಮೋ ಮಾತ್ರ ನನ್ನ ಪ್ರಕಾರ. ಸೊ ನಿಮ್ಗೆ ಏನ್ ಅನಿಸ್ತು ಗೈಸ್? ಯಾರು ಈ ಒಂದು ಎಪಿಸೋಡ್ ಅಲ್ಲಿ ಇವತ್ತಿನ ಶೋನ ನುಂಗ್ತಾರೆ? ಈ ವಾರ ಫುಲ್ ಕಂಪ್ಲೀಟ್ ನಾನು ಹೇಳ್ತಲ್ವಾ, ಧ್ರುವಂತು, ರಜತ್ ಮತ್ತೆ ಗಿಲ್ಲಿ 3 ಜನದ ಮೇಲೆ ನನ್ನದು ಭರವಸೆ ಇಟ್ಟಿದೆ. ಐ ಥಿಂಕ್ ರಜತ್ ಅವ್ರು ಅದನ್ನ ಭರವಸೆ ಪೂರ್ಣ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವರು ಕೂಡ ಜೊತೆಗೆ ನಿಂತ್ಕೊಂಡು ಸಾಥ್ ಕೊಡ್ತಾ ಇದ್ದಾರೆ. ಈ ಒಂದು ಟೈಮ್ ಅಲ್ಲಿ ಸೆಂಟ್ರಲಿ ಕಾಮಿಡಿ ಕ್ಲಿಪ್ಪಿಂಗ್ಸ್ ಅಂತೂ ಗುರು, ನಾನು ಏನ್ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಗಿಲ್ಲಿ ಅವ ಬರ್ರಿ ಏನ್ ಆಮೇಲೆ ರೌಡಿ, ಅದಾದ ಗ್ಯಾಪ್ ಅಲ್ಲಿ ರೌಡಿ ಎನ್ನಡ ನಾನು ಸುಳ್ಳು ಅಟ್ಯಾಕ್ ಮಾಡ್ತಾ ಇದಾರೆ. ಅಂದ್ರೆ ಅದು ಹೆಂಗಿತ್ತು ಗೊತ್ತಾ ಸಿನಿಮಾದ ಆಕ್ಚುಲಿ, ಅದು ಎಲ್ಲರೂ ನಾಮಿನೇಟ್ ಮಾಡ್ತಾ ಇದಾರೆ ನನ್ನ ಹತ್ರ ಬರೀ ಟೂಲ್ ಸ್ಕಿಲ್ಸ್ ಎಲ್ಲ ಇದ್ದಿದ್ರೆ, ಫುಲ್ ಟೂಲ್ ಸ್ಕಿಲ್ಸ್ ಎಲ್ಲ ಇದ್ರೆ ಚುಚ್ಚು ಬಿಡ್ತಿದ್ದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನಾನ್ ಗುರು ಏನಪ್ಪ ನಿಂದು ಏನಪ್ಪ ನೀನು ನಡೀತಾ ಇರೋದು. ಬಟ್ ಎನಿವೇಸ್ ಗೈಸ್, ಕಾಮಿಡಿಯಾಗಿ ತಗೊಳ್ಳೋ ಅಥವಾ ಸೀರಿಯಸ್ ಏನಿಲ್ಲ. ಬಟ್ ಸ್ಟಿಲ್ ನಾನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೆ ಕ್ಲಿಪ್ಪಿಂಗ್ಸ್ಗಳನ್ನ ಲೈವ್ ನೋಡೋದು. ಯೂಶಲಿ ಕೆಲವೊಂದು 2-3 ರೀಲ್ಸ್ಗಳನ್ನ ನೋಡಿದೆ ಆಕ್ಚುಲಿ. ನನಗಂತೂ ನನ್ನ ಸಬ್ಸ್ಕ್ರೈಬರ್ಸ್ ಕಳಿಸಿದೆ ಆಕ್ಚುಲಿ, ಕ್ರೇಜಿ ರೀಲ್ಸ್ಗಳು ಮಾತ್ರ. ಈ ಕಡೆ ರಕ್ಷಿತ್ ಅವ್ರದ್ದು ಆಮೇಲೆ ಕಾಂಬಿನೇಷನ್, ಅವ್ರದ್ದು ರಘು ಬಗ್ಗೆ ಏನೋ ಕೂದಲು ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ, ಅಲ್ಲೇ ಕುತ್ಕೊಂಡು ನಗ್ತಾ ಇದಾರೆ ಆಕ್ಚುಲಿ. ಅದನ್ನೇ ಇಟ್ಕೊಂಡು ನಾಮಿನೇಷನ್ ರೀಸನ್ ಕೊಡ್ತಾರೆ. ನಂಗೆ ಅರ್ಥ ಆಗ್ತಲ್ಲ ಇವ್ರು ಯಾವ ತರ. ಗಿಲ್ಲಿ ನೋಡಿ, ಗಿಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ, ರಜತ್ ಕಾಮಿಡಿ ಮಾಡ್ತಾ ಇರ್ತಾರೆ, ರಕ್ಷಿತ ಕುತ್ಕೊಂಡಿರ್ತಾರೆ. ಅವ್ರು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕೂದಲು ಬಗ್ಗೆ ನೀವು ಇವರಾದ್ರೆ ಅಟ್ಲೀಸ್ಟ್ ನೀವು ತಟ್ಟಿದ್ರೆ ಅವಳಾದ್ರೆ ತೂತೆ ಮಾಡ್ಬಿಡ್ತಿದ್ಲು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಿದ್ದು ನಗ್ತಾ ಇರ್ತಾರೆ. ಬಟ್ ರಾಶಿಕ್ ಅವರು ಕೂಡ ಬಿದ್ದು ನಗ್ತಾರೆ. ನೋಡಿದ್ರೆ ನಾಮಿನೇಷನ್ ರೀಸನ್ ಟೈಮ್ ಬಂದಾಗ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅಂತ ಕೊಡ್ತಾರೆ. ಒಂದಂತೂ ಫಿಕ್ಸ್ ಆಯ್ತು, ಸುದೀಪ್ ಸರ್ಗೆ ಕ್ಲಾಸ್ ತಗೊಳ್ಳೋದಕ್ಕೆ ಸೊ ವೈಟ್ ಮಾಡ್ತಾರೆ. ಎಷ್ಟೋ ಪಾಯಿಂಟ್ಗಳು ಸಿಗುತ್ತೆ ಈ ವಾರ. ಹೋದ ವಾರ ಅಲ್ಲಿ ಪಾಯಿಂಟ್ಗಳಿತ್ತು, ಸುದೀಪ್ ಸರ್ ಏನು ಮಾತಾಡಲಿಲ್ಲ, ಅಂದ್ರೆ BBK ಟೀಮ್ ಏನು ಅವ್ರಿಗೆ ಹೇಳಿಲ್ಲ. ಸೊ ದಟ್ ಅದು ಲೆಟರ್ ಅಲ್ಲಿ ಮುಗಿಸ್ಬಿಟ್ರು. ಈ ವಾರ ಮಾತ್ರ ರಜತ್ ಅವರು, ಅಶ್ವಿನಿ ಮ್ಯಾಮ್ ಅವರು, ಧ್ರುವಂತ್ ಅವರು ಬೇಜಾನ್ ಟಾಪಿಕ್ ಇದೆ. ಡೋಂಟ್ ವರಿ ಗೈಸ್. ಸೊ ಶನಿವಾರ ಅಂತೂ ಮಸ್ತ್ ಆಗಿರುತ್ತೆ ಕಿಚ್ಚ ಸುದೀಪ್ ಸರ್ ಕ್ಲಾಸು. ವೆಯ್ಟ್ ಮಾಡೋಣ. ಸೊ ನಿಮಗೆ ಅನಿಸುತ್ತೆ ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 5:45ಗೆ ಸರಿಯಾಗಿ ಲೈವ್ಗೆ ಬರ್ತೀವಿ. ದಯವಿಟ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.